ಹಲೋ, ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಶ್ರೀದೇವಿ ನಿಮಗೆ ಏನು ಮೆಸೇಜ್ ಕೊಡ್ಬೇಕಂತಿದ್ದಾರೆ ನೋಡೋಣ. ನಿಮಗೆ ಯಾವ ಮೆಸೇಜ್ ತಿಳಿಸ್ಬೇಕಂತಿದ್ದಾರೆ, ಅದು ನಿಮಗೆ ಎಷ್ಟು ಮುಖ್ಯವಾಗಿರುತ್ತೆ ತಿಳ್ಕೊಳ್ಳೋಣ. 3 ಪೈಲ್ ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಅನಿಸುತ್ತೆ ಅಥವಾ ಯಾವ ಪೈಲ್ನ ನೋಡ್ಬೇಕನ್ಸುತ್ತೆ ಆ ಪೈಲ್ನ ನೋಡಿ ಆ ಮೆಸೇಜ್ ನಿಮ್ದಾಗಿರುತ್ತೆ. ಹಲೋ, ನಮಸ್ತೆ. ಯಾರು ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಶ್ರೀದೇವಿ ನಿಮಗೆ ಯಾವ ಮೆಸೇಜ್ ಕೊಡ್ತಾರೆ ಅಂತ. Seven of Wands, Page of Pentacles, Queen of Swords. ಫಸ್ಟ್ ಆಫ್ ಆಲ್, ಶ್ರೀದೇವಿ ನಿಮ್ಮ ಯಾರು ಈ ಫಸ್ಟ್ ಪೈಲ್ ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಆದಷ್ಟು ಬೇಗ ಬರ್ತಾ ಇದೆ. ನಿಮ್ಮ ಯಾವ ಒಂದು ಸ್ಟ್ರಗಲ್ ಇತ್ತು, ಆ ಸ್ಟ್ರಗಲ್ಗೆ ಒಂದು ಏನು ಪ್ರತಿಫಲ ಕೊಡ್ತಾ ಇದ್ದಾರೆ ಶ್ರೀದೇವಿ. ಶ್ರೀದೇವಿ ಅಂದ್ರೇನೆ, ಶ್ರೀದೇವಿ ನಿಮಗೆ ಸಮೃದ್ಧಿ ಕೊಡ್ತಾ ಇದ್ದಾರೆ, ಒಂದು ಬೆಳವಣಿಗೆ. ನಿಮ್ಮ ನಿಮ್ಮ ಒಂದು ಹಣಕಾಸು ಪ್ರಾಬ್ಲಮ್ ಏನಿತ್ತು, ನಿಮ್ಮಲ್ಲಿ ಯಾವ ಅವಕಾಶಗಳಿರಲಿಲ್ಲ, ನಿಮಗೆ ಏನು ಅವಕಾಶಗಳಿರಲಿಲ್ಲ ಅದೆಲ್ಲ ನಿಮಗೆ ದೊರೀತಾ ಇದೆ. ನಿಮ್ಮಲ್ಲಿ ಒಂದು ಇಂಟ್ಯೂಷನ್ ಪವರ್ ಚೆನ್ನಾಗಿ ಆಗ್ತಾ ಇದೆ. ಮತ್ತು ನಿಮ್ಮಲ್ಲಿ ಒಂದು ಏನು ನಿಮ್ಮಲ್ಲಿ ಒಂದು ಬದುಕಿನ ಪ್ರೀತಿ ಉತ್ಸಾಹ ಅದು ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರಲ್ಲಿ, ನಿಮ್ಮ ಇಂಟ್ಯೂಷನಲ್ಲಿ ಬದಲಾವಣೆಗಳು ದೊರೀತಾ ಇದೆ. ಇನ್ನು ಮುಂದೆ ನಿಮಗೆ ಏನು ಇದು ಸ್ಟ್ರಕ್ ಎನರ್ಜಿ ಇತ್ತು, ಇದು ಮೂಮೆಂಟ್ ಆಗ್ತಾ ಇದೆ. ಇನ್ನು ಆ ಸ್ಟ್ರಕ್ ಎನರ್ಜಿ ಅದು ಇಲ್ಲ ಇನ್ನು ಮುಂದೆ. ನಿಮಗೆ ಯಾರು ಈ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ನೋಡಿ, ಇಲ್ಲಿ ಒಂದು ಏನು ನುಂಗೋ ಹಾಗೆ ಒಂದು ಚಿತ್ರ ಇದೆ. ಇನ್ಮೇಲೆ ಅದರಿಂದ ನಿಮಗೆ ಬಿಡುಗಡೆ ಇದೆ ಅನ್ನೋದನ್ನ ಶ್ರೀದೇವಿ ತಿಳಿಸ್ತಾ ಇದ್ದಾರೆ. ನಿಮಗೆ ಏನು ಇಕ್ಕಟ್ಟಿತ್ತು ಜೀವನದಲ್ಲಿ, ಆ ಇಕ್ಕಟ್ಟನ್ನ ಸರಿಸಿ ಅದು ಇನ್ನ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅದು ಅಂದ್ರೆ ಇಕ್ಕಟ್ಟನ್ನು ದೊಡ್ಡದಾಗಿ ಮಾಡ್ತಾ ಇದಾರಲ್ಲ, ಈ ತರ ನೀವು ಇಷ್ಟೇ ಪ್ಲೇಸಲ್ಲಿ ಹಿಂಗೆ ಒಂಥರ ಸಿಕ್ಕಾಕೊಂಡಂಗೆ ಏನಾರು ಇದ್ರೆ ಅದನ್ನ ಬಿಡಿಸ್ತಾ ಇದ್ದಾರೆ. ಬಿಡಿಸಿ ನಿಮ್ಮನ್ನ ನೋಡಿ, ಇಲ್ಲಿ ಮೋಡಗಳಿದೆ, ಆ ಮೋಡಗಳನ್ನೆಲ್ಲ ಕರಗಿಸ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ನು, ನಿಮ್ಮ ಹೇರ್ ಕಲರಲ್ಲಿ ಅಥವಾ ಏರ್ ಗ್ರೋತಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಇದೆ. ಸಮೃದ್ಧಿತನ ಇದೆ ನಿಮ್ಮಲ್ಲಿ. ಒಂದು ಹೊಸ ಪ್ಯಾಷನೇಟಿವ್ ಸ್ಟೈಲ್ ಅಂತ ಬರ್ತಾ ಇದೆ. ಅದು ಇನ್ನು ಮುಂದೆ ಯಾರಾದರೂ ಫ್ಯಾಷನ್ ಡಿಸೈನರ್ಸ್ ಆಗಿದ್ರೆ ಅವರು ಒಂದು ಹೊಸ ಹೊಸ ಐಡಿಯಾಗಳು, ಯಾವುದೇ ಇದ್ರಲ್ಲಿ ಆಗಿರ್ಬೋದು, ಒಂದು ಪ್ಯಾಷನ್ ಬರ್ತಾ ಇದೆ. ನಿಮ್ಮ ಪ್ಯಾಷನ್ ಏನಿತ್ತು ಅದರಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ನು, ಒಂದು ಹಣದಲ್ಲಿ ಒಂದು ಬ್ಯಾಲೆನ್ಸ್ ಅದೆಲ್ಲ ನಿಮಗೆ ದೊರೀತಾ ಇದೆ. ನಿಮ್ಮ ಡ್ರೆಸ್ಸಲ್ಲಿ ಒಂದು ವಿಭಿನ್ನತೆ, ಒಂದು ಕಲರ್ಫುಲ್ ಇನ್ನು ಮುಂದೆ ಆಗ್ತಾ ಇದೆ.
ತುಂಬ ಅಟ್ರಾಕ್ಟಿವ್ ಆಗಿ ನೀವು ಕಾಣ್ತೀರಾ ಇನ್ನು ಮುಂದೆ. ಆ ಸಮೃದ್ಧಿತನ ನಿಮ್ಮಲ್ಲಿ ಬೆಳೀತಾ ಇದೆ ಅನ್ನೋದನ್ನ ಶ್ರೀದೇವಿ ಇಷ್ಟು ದಿನ ನಿಮಗೆ ಯಾವುದು ಹಿಂಗೆ ಹೋಲ್ಡ್ ಆಗಿ ಇಟ್ಕೊಂಡಿತ್ತು ಆ ಗ್ರಹಣ, ಗರ ಬಡ್ದಂಗೆ ಅಂತ ಅಂತಾರಲ್ಲ, ಆ ಗರ ಬಡ್ದಿರೋ ಒಂದು ಇದು ಹೋಗಿ ನಿಮ್ಮಲ್ಲಿ ಒಂದು ಮೂಮೆಂಟು, ಒಂದು ಪವರು, ಒಂದು ಟ್ರಾನ್ಸ್ಫರ್ಮೇಷನ್, ಅವಕಾಶಗಳು ಮತ್ತು ಸಮೃದ್ಧಿತನ ಎಲ್ಲ ದೊರೀತಾ ಇದೆ. ನಿಮಗೆ ಯಾವುದು ಬ್ಲಾಕ್ ಆಗಿತ್ತು, ನಿಮ್ಗೆ ಯಾವುದು ಅಡ್ಡವಾಗಿತ್ತು ಅದು ತೆರ್ಕೊಳ್ತಾ ಇದೆ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಬಾಟಮ್ ಆಫ್ ದ ಡೆಕ್ 10 ಆಫ್ ಪೆಂಟಿಕಲ್ಸ್. ಇದು ಬಾಟಮ್ ಆಫ್ ದ ಡೆಕ್ 6 ಆಫ್ ಪೆಂಟಿಕಲ್ಸ್. ನೋಡಿ, ಹಣಕಾಸಿನಲ್ಲಿ ನಿಮಗೆ ಬ್ಯಾಲೆನ್ಸ್ ಬರ್ತಾ ಇದೆ. ಅದರಲ್ಲಿ ಒಂದು ಸಹಾಯ ಸಿಗ್ತಾ ಇದೆ, ಅದರಲ್ಲಿ ಹೀಲಿಂಗ್ ಇದೆ ನಿಮಗೆ, ಅದರಲ್ಲಿ ಪ್ರೊಟೆಕ್ಷನ್ ಇದೆ ನಿಮಗೆ. 9 ಆಫ್ ವಾಂಡ್ಸ್. ನಿಮಗೆ ಇಷ್ಟು ದಿನ ಏನು ನಿಮಗೆ ಸವಾಲುಗಳಿತ್ತು, ಆ ಸವಾಲುಗಳನ್ನೆಲ್ಲ ಒಂದು ಭೇದಿಸಿ ಅದರಿಂದ ಒಂದು ನಿಮಗೆ ಆ ಅನುಭವದಿಂದ ಒಂದು ಶಕ್ತಿ, ಸಾಮರ್ಥ್ಯ, ಒಂದು ಪಾಠ ನಿಮಗೆ ಅರಿವಾಗಿದೆ. ಅದನ್ನು ನಿಭಾಯಿಸುವಂಥ, ಅದರಿಂದ ಹೊರಬರುವಂಥ ಹೀಲಿಂಗ್ ನಿಮ್ಗಾಗ್ತಾ ಇದೆ. ನೋಡಿ, ಇಲ್ಲಿ ಏನು ನೋವಾಗಿದೆ ಆ ಕಷ್ಟಗಳಿಂದ ಅದೆಲ್ಲನೂ ಹೀಲ್ ಆಗುತ್ತೆ. ಅದರಿಂದ ನೀವು ಹೊರಬರ್ತೀರಾ. ನಿಮಗೆ ಒಂದು ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ, ಹೊರಬರ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ನಷ್ಟ ಆಗಿತ್ತು ನಿಮಗೆ, ನಷ್ಟ ಪರಿಹಾರ ಆಗುತ್ತೆ, ಸರಿ ಹೋಗುತ್ತೆ. 8 ಆಫ್ ಕಪ್ಸ್. ನಿಮ್ಮ ಒಂದು ಏನು ನಿಮ್ಮ ಸಂಬಂಧಗಳಲ್ಲಿ, ಪ್ರೀತಿ ವಾತ್ಸಲ್ಯಗಳಲ್ಲಿ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ. ಅಂದರೆ ನಿಮ್ಮ ಸಂಬಂಧಗಳೇ ಆಗಲಿ, ಏನೇ ಆಗಲಿ ನಿಮ್ಮ ಜೀವನದಲ್ಲಿ ಅದನ್ನು ಅಳಿಸೋಗದೆ ಇರೋ ಥರ ನೋಡ್ಕೊಳ್ಳಿ. ಏನಂತ ಹೇಳಿದ್ರೆ, ಇವಾಗ ಏನಾದರೂ ಒಂದು ಆಹಾರ ನಾವು ಅಳಿಸೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಕುದಿಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ರಾತ್ರಿ ಹೊತ್ತು ಬೆಳಿಗ್ಗೆ ಆಗಲಿ ಅಂತ. ಆ ಥರ ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧಗಳೇ ಆಗಲಿ, ನಮ್ಮ ಒಂದು ಖಿನ್ನತೆ ಆಗಲಿ ಅಳಿಸೋಗೋ ಥರ ಮಾಡ್ಕೋಬಾರ್ದು. ಅದನ್ನು ನಾವು ಅಳಿಸೋಗದೆ ಇರೋ ಥರ ಕಾಪಾಡ್ಕೊಳ್ಬೇಕು. ನಿಮ್ಮಲ್ಲಿ ಯಾವುದೇ ರೀತಿ ನೋವಿರಲಿ, ದುಃಖ ಇರಲಿ, ಅದರಿಂದ ಈಚೆ ಬನ್ನಿ, ಹೀಲ್ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಪ್ರಕೃತಿ ಈ ಥರ ಪ್ಲೇಸ್ಗೆ ಹೋಗಿ ಒಂದು ಸಂತೋಷನ ಪಡ್ಕೊಳ್ಳಿ, ಒಂದು ಸ್ವಲ್ಪ ಮೂಡ್ ರಿಫ್ರೆಶ್ ಮಾಡ್ಕೊಳ್ಳಿ ಅನ್ನೋದು ಆಗಿರುತ್ತೆ. ಕೆಲವ್ರಿಗೆ ಈ ಸ್ಟ್ರಗಲ್ ಏನಿತ್ತು, ಇಲ್ಲಿಂದ ಅಡ್ಡ ದಾರಿಗಳಿದೆ, ನನಗೆ ಯಾವುದು ಬದುಕಿಲ್ಲ ಅಂತ ನಿಮ್ಮ ಜೀವನನ ನೀವು ಸ್ಪಾಯ್ಲ್ ಮಾಡ್ಕೋಬೇಡಿ. ನಿಮಗೆ ಏನಾಗಿದೆ, ಆ ವೌಂಡೆಲ್ಲ ಹೀಲ್ ಆಗುತ್ತೆ. ಅದನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ದಾರಿ ಯಾವುದು, ಆ ದಾರಿನ ನೋಡಿ ನಿಮ್ಮ ಜೀವನದಲ್ಲಿ ಬೆಳಕನ್ನ ತಗೊಂಡು ಬನ್ನಿ, ಖುಷಿನ ತಗೊಂಡು ಬನ್ನಿ. ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ನಿಮ್ಮ ಲೈಫಲ್ಲಿ ಮೋಡ ಎಲ್ಲ ಮಳೆ ಬಂದು ಮೋಡ ತುಂಬ್ಕೊಂಡಿರುತ್ತಲ್ಲ, ಮಳೆ ಬರೋದಕ್ಕೆ, ಆ ಮಳೆ ಎಲ್ಲ ನಿಂತ ಮೇಲೆ ಮೋಡ ಶೈನ್ ಹೊಡೆದು ಅದರಲ್ಲಿ ಒಂದು ರೈನ್ಬೋ ಬರುತ್ತೆ. ಆ ರೈನ್ಬೋ ಥರ ಕಲರ್ಸ್ ಫುಲ್ ಲೈಫ್ ನಿಮ್ಮ ಜೀವನದಲ್ಲೂ ಆಗುತ್ತೆ. ಜೀವನನ ಯಾವತ್ತೂ ಅಳಿಸೋದಕ್ಕೆ ಅಳಿಸೋಗ್ದಂಗೆ, ಅಳಿಸಿದ್ದು ಅಂದರೆ ಹಾಳಾಗ್ದಂಗೆ ನೋಡ್ಕೊಳ್ಳಿ. ನಿಮ್ಮ ಬಾಂಧವ್ಯದಲ್ಲೂ ಅಷ್ಟೇನೆ, ಆ ಬಾಂಧವ್ಯನ ತುಂಬ ಹದಗೆಡೋ ಥರ ಮಾಡ್ಕೋಬೇಡಿ. ಅದನ್ನು ಆಗಲೇ ಹೀಲ್ ಮಾಡ್ಕೊಂಬಿಡಿ. ಆ ಗಾಯನ ಆಗಲೇ ಹೀಲ್ ಮಾಡ್ಕೊಳ್ಳಿ, ಸಂಬಂಧಗಳನ್ನ ಸರಿ ಮಾಡ್ಕೊಬಿಡಿ ಅಂತ ಶ್ರೀದೇವಿ ಸೂಚನೆ ಕೊಡ್ತಾ ಇದ್ದಾರೆ. ಕಿಂಗ್ ಆಫ್ ಸೋಟ್ಸ್. ನಾವೆಲ್ಲರೂ
ಏನೋ ನೋವಾಗಿದೆ ಅಂತ ಅಂದ್ಬಿಟ್ಟು ಅದನ್ನೇ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲೇ ನಾವು ಕೊರಗಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ಒಂದು ಹೊಸ ಪಾಠನ ಕಲ್ತ್ಕೊಂಡಿದ್ದೀರಾ. ನಾವು ಈ ಪಾಠ ಕಲಿತು ಮುನ್ನುಗ್ಗಬೇಕು. ನೋಡಿ, ಅವರು ಕೈ ಮೂಮೆಂಟ್ ಮುಂದೆ ಇದೆ. ಅದರಲ್ಲಿ ಪಾಠ ಕಲಿಬೇಕು, ಮುಂದೆ ಹೋಗ್ತಾ ಇರಬೇಕು. ಜೀವನ ನಾವು ಇಲ್ಲಿ ಬಂದಿರೋದೇ ಒಂದೊಂದು ಪಾಠ ಕಲಿಯೋದಕ್ಕೆ. ಆ ಥ್ರಿಲ್ನ ನಾವು ಇಲ್ಲಿ ಬಂದು ಏನು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಎಲ್ಲನೂ ನಾವು ಎಂಜಾಯ್ ಮಾಡಿಕೊಂಡು ಅದರಲ್ಲಿ ಏನು ಬರುತ್ತೆ, ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ ಅದನ್ನು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಇದೇ ಜೀವನ. ಇದರಲ್ಲೇ ಸುಖ ಇರೋದು, ಇದರಲ್ಲೇ ಸಂತೋಷ ಇರೋದು ಅನ್ನೋದನ್ನ ಶ್ರೀದೇವಿ ನಿಮಗೆ ತಿಳಿಸ್ತಾ ಇದ್ದಾರೆ. ಏನು ಹೀಗೆ ಸ್ಟ್ರಗಲ್ ಮಾಡ್ತಾ ಇದ್ದೀವಿ, ದಾರಿ ಗೊತ್ತಾಗ್ತಾ ಇಲ್ಲ. ಈ ಸ್ಟ್ರಗಲ್ ಮಾಡಿ 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 ನಿಮಗೆ ನಿಮ್ಮ ಇಂಟ್ಯೂಷನಲ್ಲಿ ಇನ್ನೂ ಚೆನ್ನಾಗಿ ಅದರಿಂದ ಹೊರ ಹೆಂಗ್ ಬರೋದು, ಇನ್ನ ಎಂಥ ಕಷ್ಟದ ಸಿಚುವೇಶನ್ ಇದ್ರೂ ಅದರಿಂದ ಹೊರಗಡೆ ಬರೋ ಅಂತ ಜ್ಞಾನ ಎಲ್ಲನೂ ಸಿದ್ಧಿ ಆಗುತ್ತೆ. ಕಷ್ಟ ಬಂದ ತಕ್ಷಣ ಅಯ್ಯೋ ಕಷ್ಟ ಬಂತು ಅನ್ನೋದಲ್ಲ, ಅದನ್ನ ಎದುರಿಸ್ಬೇಕು, ಅದನ್ನ ಚಾಲೆಂಜ್ ಆಗಿ ತಗೋಬೇಕು, ಎದೊಳ್ಬೇಕು. ಅದರಿಂದ ಎದ್ದು ಗೆಲ್ತಿರಲ್ವಾ, ಆ ಪವರ್ನ ತಗೊಳ್ತಿರಲ್ವಾ, ಅದು ಜೀವನ, ಆ ಸಂತೋಷ ಅದು ಜೀವನ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಾವು ಇಲ್ಲಿ ದಾರಿ ಸಿಗ್ತಾ ಇಲ್ಲ ಅಂತ ಇಲ್ಲೇ ನಾವು ಕೊರ್ಕೊಂಡು ಕುತ್ಕೊಂಡು ಖಿನ್ನತೆಗೆ ಹೋಗಿ ಬಳಲಿ ನಾವು ಒಂಥರ ಈ ಬದುಕು ಈ ಜೀವನ ಏನಕ್ಕೆ ಅಂತ ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದಲ್ಲ. ಅದರಿಂದ ಗೆದ್ದು ಬಂದು ಎಲ್ಲಾನು ಹೀಲ್ ಮಾಡಿ ನಮ್ಮನ್ನ ನಾವು ಆ ಪಾಠನ ನಾವು ಕಲ್ತ್ಕೊಂಡು ಮುಂದೆ ನಮ್ಮನ್ನ ನಾವು ಹೀಗೆ ಪವರ್ಫುಲ್ ಆಗಿ ಎಷ್ಟೇ ಮೋಡಗಳು ಬಂದ್ರು ನಾನು ಧೃತಿಗೆಡಲ್ಲ. ನೋಡಿ, ಆ ಮೋಡಗಳನ್ನ ಆ ಕಡೆ ಸರಿಸ್ಬಿಟ್ಟಿದ್ದಾರೆ, ಇವ್ರು ಕುತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಪವರ್ನ ಅವ್ರು ತಗೊಂಡಿದ್ದಾರೆ. ಆ ಶಕ್ತಿನ ತಗೊಳ್ಳಿ, ಆ ಪವರ್ನ ತಗೊಳ್ಳಿ. ನಿಮ್ಮಲ್ಲಿರೋ ಲೇಸಿನೆಸ್ ಆಗಿರ್ಬೋದು, ಒಂಥರ ಜೀವಸತ್ವ ಇಲ್ದೇನೆ ಇರೋ ಅಂತ ಎನರ್ಜಿ ಇರ್ಬೋದು ನಿಮ್ಮಲ್ಲಿ ಅದನ್ನ ಹೀಲ್ ಮಾಡ್ಕೊಳ್ಳಿ. ಆ ಪವರ್ ತಗೊಂಡು ಬನ್ನಿ ನಿಮ್ಮ ಲೈಫಲ್ಲಿ. ಆಗ ನಿಮಗೆ ಅವಕಾಶಗಳು ನಿಮಗೆ ತೆರೀತಾ ಹೋಗುತ್ತೆ, ಆ ಬಾಗಿಲುಗಳು ತೆರ್ಕೊಂಡು ಬರುತ್ತೆ. ನಿಮ್ಮನ್ನ ನೀವು ಒಂದು ಮಾಡ್ಯುಲೇಷನ್ ಮಾಡ್ಕೊಂಡು ಬನ್ನಿ, ನಿಮ್ಮಲ್ಲಿ ಒಂದು ಹೊಸತನನ ತಗೊಂಡು ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಪ್ರತಿಯೊಂದನ್ನು ಪಾಠವಾಗಿ ಕಲೀರಿ, ಪ್ರತಿ ಹೆಜ್ಜೆನೂ ಪಾಠವಾಗಿ ಕಲೀರಿ, ಪ್ರತಿ ಹೆಜ್ಜೆನೂ ನೀವು ಹೀಲ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಅಲ್ಲಿ ಆ ಸಮುದ್ರದ ಶಾಂತಿ, ನೆಮ್ಮದಿ, ಪೀಸ್ ನಿಮ್ಮದಾಗುತ್ತೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಹೋಪ್. ನೋಡಿ, ರೈನ್ಬೋ ಹೇಳಿದ್ನಲ್ಲ, ರೈನ್ಬೋ, ಬಟರ್ಫ್ಲೈಸು, ಫ್ಲವರ್ಸ್, ಮತ್ತೆ ಈ ಗ್ರಾಸ್ ಎಲ್ಲ ಇದೆ. ಅಂದರೆ ಹೀಲಿಂಗ್ ನಡೀತಾ ಇದೆ ನಿಮ್ಮ ಬದುಕಲ್ಲಿ. ಒಂದು ಹೊಸ ಚೇಂಜಸ್, ಬದಲಾವಣೆ ಎಲ್ಲ ಸಿಗ್ತಾ ಇದೆ. ಹೋಪ್ ಇರಲಿ ಅನ್ನೋದನ್ನ, ಹೊಸ ಬದಲಾವಣೆನ ನೋಡಿ ನಿಮಗಾಗಿ ಶ್ರೀದೇವಿ ತಾಯಿ ಹೇಳ್ತಾ ಇದ್ದಾರೆ. ಏನಂತ ಅಂದರೆ, ಹೊಸದಾಗಿ ನಿಮಗಾಗಿ ರಚಿಸಿರೋ ಅಂಥ ಆ ಬದಲಾವಣೆನ ತಗೊಳ್ಳಿ. ಏನು ಬದಲಾವಣೆ ಆಗಿದೆ ಅದನ್ನ ದೇವರು ನಿಮಗಾಗಿ ಏನನ್ನ ರಚಿಸಿದ್ದಾರೆ ಅದನ್ನ ನೋಡಿ, ಆ ಬದಲಾವಣೆನ ನೋಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಕಣ್ಣು ಆ ಬದಲಾವಣೆ ಎತ್ತಾ ಇರಬೇಕು. ಹೋಪ್ ಇರಲಿ, ನನಗೆ ಒಳ್ಳೆ ಅವಕಾಶ ಸಿಗುತ್ತೆ, ನನ್ನ ಲೈಫ್ ನಾನು ಏನು ಅಂದ್ಕೊಂಡಿದ್ದೀನಿ ಆ ಥರ ನಾನು ಲೀಡ್ ಮಾಡ್ತೀನಿ ಅನ್ನೋ ಹೋಪ್ ನಿಮ್ಮಲ್ಲಿರಲಿ. ಆಗ ಡಿವೈನ್ ನಿಮಗಾಗಿ ರಚಿಸಿರೋ ಅಂಥ ಒಂದು ಹೊಸ ಪ್ರಪಂಚ ತೆರ್ಕೊಳ್ಳುತ್ತೆ. ಅದನ್ನು ನೀವು ನೋಡಿ, ಇಲ್ಲಿ ಒಂದು ಆಯಸ್ಕಾಂತ
ಇದು ಕುದುರೆ ಲೋಳ ಥರ ಇದೆ, ಅದನ್ನು ನೀವು ಕ್ರ್ಯಾಬ್ ಮಾಡಬೇಕು. ಆ ಪವರ್ನ ನೀವು ಕ್ರ್ಯಾಬ್ ಮಾಡೋಕ್ಕೆ ರೆಡಿಯಾಗಿರಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಏನಂದರೆ ಹೋಪ್, ನಿಮ್ಮಲ್ಲಿ ಒಂದು ಹೋಪ್ ಇರಲಿ ಅನ್ನೋದನ್ನು ಡಿವೈನ್ ತಿಳಿಸ್ತಾ ಇದ್ದಾರೆ. ಏನಂದರೆ ನೋಡಿ, ನಿಮ್ಮ ರೀಡಿಂಗ್ ಮಾಡ್ತಾ ಇದ್ರೆ ನನಗೆ ಎನರ್ಜಿನೇ ಬರ್ತಾ ಇಲ್ಲ, ಒಂಥರ ತುಂಬ ನಾನು ಮೊದಲೇ ಮಾತಾಡೋದು ಸ್ಲೋ ಅಲ್ವಾ, ಇನ್ನಷ್ಟು ನನಗೆ ಒಳಗಡೆಯಿಂದ ಎನರ್ಜಿ ತೊಗೊಂಡು ಬರೋಕ್ಕೆ ಆಗ್ತಾ ಇಲ್ಲ, ಆ ಥರ ಆಗ್ತಿದೆ. ಯಾಕೆ ರೀಡಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಗೊಂದಲ ಇದೆ ನಿಮ್ಮಲ್ಲಿ. ಒಂದು ಎನರ್ಜಿ ತುಂಬ ಲೋ ಇದೆ, ಒಂದು ಏನು ಹೇಳೋದು, ಒಂದು ಹುಮ್ಮಸ್ಸಿಲ್ಲ ನಿಮ್ಮ ಜೀವನದಲ್ಲಿ, ಒಂದು ಹುಮ್ಮಸ್ಸು, ಒಂಥರ ಚೈತನ್ಯನೇ ಇಲ್ಲದೆ ಇರೋ ಫೀಲಿಂಗು ನಿಮ್ಮ ರೀಡಿಂಗ್ ಮಾಡ್ತಾ ನಂಗೆ ಬರ್ತಾ ಇದೆ. ಏನಂದರೆ ಏನೋ ನಿಮ್ಮನ್ನು ಹಿಂಗೆ ಹೆಚ್ಚು ಗ್ರ್ಯಾಬ್ ಮಾಡ್ದಂಗಿದೆ. ನಿಮ್ಮಲ್ಲಿ ಆ ಮಂಕು ಬಡ್ದಂಗಿರೋ ಆ ಮಂಕುತನನ ಈಚೆ ಓಡಿಸಿ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ಫ್ರೆಶ್ ಆಗಿರೋ ಡ್ರೆಸ್ ಹಾಕೊಳ್ಳಿ, ಒಂದು ಒಳ್ಳೆ ಹೇರ್ ಸ್ಟೈಲು ದಿನ ಬಾಚಿಕೊಂಡು ಒಂದು ನೀಟಾಗಿರೋ ಡ್ರೆಸ್ ಹಾಕಿ ಒಂದು ವಾಕಿಂಗ್ ಹೋಗೋದಿರ್ಬೋದು, ಒಂದು ಈ ಥರ ಒಂದು ಪರಿಸರದಲ್ಲಿ ನೀವು ನಿಮ್ಮನ್ನು ನೀವು ಕಳಿಬೇಕು. ಆ ಪ್ರಕೃತಿ ಮಾತೆ ನಿಮ್ಮನ್ನು ಹೀಲ್ ಮಾಡ್ತಾಳೆ. ಇದೇ ನಿಮಗೆ ಶ್ರೀದೇವಿ ಮಾತು ಏನು ಹೇಳಿದ್ರೆ, ನಿಮ್ಮನ್ನು ಅವರು ಹೀಲ್ ಮಾಡ್ತಾರೆ. ದಯವಿಟ್ಟು ನಿಮ್ಮನ್ನು ನೀವು ಫ್ರೆಶ್ ಆಗಿ ಇಟ್ಕೊಳ್ಳಿ. ದಿನ ವಾಕಿಂಗ್ ಇರ್ಬೋದು, ಧ್ಯಾನ ಇರ್ಬೋದು, ನೋಡಿ ಇಲ್ಲಿ ಇದು ಮೆಡಿಟೇಷನ್ ಥರನೇ ಕೂತಿರೋದು, ಈ ಥರ ಧ್ಯಾನ ಮಾಡೋದಿರ್ಬೋದು. ಆ ಥರ ನಿಮ್ಮಲ್ಲಿ ಒಂದು ಹೊಸ ಬದಲಾವಣೆ ತಗೊಂಡು ಈ ಪ್ರಕೃತಿ ಮಡಿಲಿಗೆ ಹೋಗಿ ಆ ಪ್ರಕೃತಿ ಮಾತೆ ನಿಮ್ಮನ್ನು ಹೀಲ್ ಮಾಡ್ತಾರೆ ಅನ್ನೋದನ್ನು ನನಗೆ ನಿಮಗೆ ಹೇಳೋದಕ್ಕೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಇದನ್ನು ಹೇಳ್ಬೇಕಾದ್ರೆ ನನಗೆ ಪವರ್ ಬರ್ತಾ ಇಲ್ಲ, ಒಳಗಡೆಯಿಂದ ಒಂದು ಪವರ್ ಬರ್ತಾ ಇಲ್ಲ, ಏನು ಒಂಥರ ಎನರ್ಜಿ ಲೋ ಆದಂಗೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇವಾಗ ಗೊತ್ತಾಯಿತು, ನಿಮ್ಮಲ್ಲಿ ಆ ಏನು ಎನರ್ಜಿ ಇದೆ, ಆ ಬ್ಯಾಡ್ ಎನರ್ಜಿ, ಅದರಿಂದ ಈಚೆ ಬನ್ನಿ, ಸತ್ತಂಗೆ ಬದುಕಬೇಡಿ ಅನ್ನೋದನ್ನು ಶ್ರೀದೇವಿ ತಾಯಿ ನಿಮಗೆ ತಿಳಿಸ್ತಾ ಇರೋ ಮೆಸೇಜ್ ಇದು. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನಿಮ್ಮಲ್ಲಿ ನೀವು ಬದಲಾವಣೆನ ತಗೊಂಡು ನಿಮ್ಮ ಜೀವನ ಅಳಿಸೋಗದೆ ಇರೋ ಥರ ನೋಡ್ಕೊಳ್ಳಿ. ನಿಮ್ಮ ಸಂಬಂಧಗಳು ಅಳಿಸೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನೋದನ್ನು ಶ್ರೀದೇವಿ ಮಾತೆ ನಿಮಗೆ ತಿಳಿಸ್ತಾ ಇರೋದು. ನಿಮ್ಮಲ್ಲಿ ಒಂದು ಜೀವಸತ್ವ ಬರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಶ್ರೀದೇವಿ ಮಾ, ಥ್ಯಾಂಕ್ ಯು ಸೋ ಮಚ್. ಯಾರು ಈ ಸೆಕೆಂಡ್ ಫೈಲ್ ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ, ನಿಮಗೆ ಶ್ರೀದೇವಿ ಮಾತೆ ಯಾವ ಮೆಸೇಜ್ನ ಕೊಡ್ತಾರೆ ನೋಡೋಣ. ಅವರು ಏನಂತ ಹೇಳ್ಬೇಕಂತಿದ್ದಾರೆ ನಿಮಗಾಗಿ ಅನ್ನೋದನ್ನು ತಿಳ್ಕೊಳ್ಳೋಣ. Bottom of the deck, 2 of Swords, 5 of Cups, Queen of Pentacles, the Hangman, ಬಾಟಮ್ ಆಫ್ ದ ಡೆಕ್ 5 ಆಫ್ ಸೋರ್ಡ್ಸ್ ಬಂದಿದೆ, ಇಲ್ಲಿ 2 ಆಫ್ ಸೋರ್ಡ್ಸ್ ಬಂದಿದೆ. ಅಂದರೆ ನಿಮಗೆ ತುಂಬ ಕನ್ಫ್ಯೂಷನ್ಸು,
ತುಂಬ ಕನ್ಫ್ಯೂಷನ್ಸು. ಈ ದಾರಿಲಿ ಹೋಗ್ಲಾ ಆ ದಾರಿಲಿ ಹೋಗ್ಲಾ ಅನ್ನೋದು. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಕೊರತೆ ಡಿವೈನ್ ನನಗೆ ಇಲ್ಲಿ ಸೂಚಿಸ್ತಾ ಇರೋದು. ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ, ಕನ್ಫ್ಯೂಷನ್ಸು ಇದೆ. ಆ ಕನ್ಫ್ಯೂಷನ್ಸ್ನ ಬಿಟ್ಟಾಕಿ ಅದರಿಂದ ಹೊರಗಡೆ ಬನ್ನಿ. ಒಂದು ಒಂದು ಜ್ಞಾನನ ತಿಳ್ಕೊಳ್ಳಿ. ಒಂದು ಜ್ಞಾನನ ಪಡ್ಕೊಳ್ಳಿ. ಕನ್ಫ್ಯೂಷನ್ನಿಂದ ಹೊರಗೆ ಬನ್ನಿ. ಸ್ವಲ್ಪ ನೀವು ಒಂದು ಪಾಸ್ ತಗೊಳ್ಳಿ. ಪಾಸ್ ತಗೊಂಡು ನೀವು ನಿಮ್ಮ ಬೆಳವಣಿಗೆ ಯಾವ ಕಡೆ ಹೋಗಬೇಕು, ನಾನು ಹೇಗೆ ಮಾಡಬೇಕು ಅನ್ನೋ ಒಂದು ಜ್ಞಾನ, ಅರಿವನ್ನು ಇಟ್ಕೊಂಡು ಮುಂದೆ ಬನ್ನಿ. ಆ ಕನ್ಫ್ಯೂಷನ್ನಿಂದ ಈಚೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ಸ್ಟ್ರೆಂತನ್ನು ನೀವು ತಗೊಂಡು ಬರಬೇಕು. ಆ ಲೇಜಿನೆಸ್ನ ಒಂದು ನಿಮ್ಮಲ್ಲಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ನ ನೀವು ಅದನ್ನು ತಗೊಂಡು ಬರಬೇಕು. ನಿಮ್ಮಲ್ಲಿ ಏನು ಕನ್ಫ್ಯೂಷನ್ನು, ಕಾನ್ಫಿಡೆಂಟ್ ಏನಿಲ್ಲ ಅದನ್ನು ನೀವು ಸ್ವಲ್ಪ ದಿನ ಪಾಸ್ ತಗೊಂಡು ಅದನ್ನು ನೀವು ನಿಮ್ಮಲ್ಲೇ ಒಂದು ಅವಲೋಕನ ಮಾಡಿ, ನಾನು ಯಾವ ಥರ ಇರಬೇಕು, ಹೇಗಿರಬೇಕು ಅನ್ನೋದನ್ನು ಎಲ್ಲರ ಮಾತನ್ನು ಕೇಳಿದ್ರು ನಿಮಗೆ ಅದು ಯಾವುದು, ನಾನು ಇವರಿಷ್ಟು ಜನ ಮಾತಲ್ಲಿ ನಾನು ಯಾವುದರಲ್ಲಿ ನಾನು ಬೆಳವಣಿಗೆ ಆಗೋದು, ಪ್ರತಿಯೊಬ್ಬರು ಮಾತನ್ನು ಕೇಳಿ ಹಂಗೆ ನಡ್ಕೋಬೇಕಂತ ಏನಿಲ್ಲ. ಅಷ್ಟು ಜನದ ಮಾತನ್ನು ನೀವು ಕಿವಿಗೊಟ್ಟು ಆಲಿಸಿ, ಅವ್ರ ಮಾತನ್ನ ಆಲಿಸಿ ನಿಮಗೆ ಅದರಲ್ಲಿ ಯಾವುದು ತಗೊಂಡ್ರೆ ನನ್ನ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೀವು ತಗೊಳ್ಳಿ ಅನ್ನೋದು ಶ್ರೀದೇವಿಯವರ ಮಾತು. ನೋಡಿ, ಶ್ರೀದೇವಿ ಪ್ರಕೃತಿ ಮಾತೆ, ಎಲ್ಲ ಸಿರಿ ಸಂಪತ್ತನ್ನು ಹೊಂದಿರೋಳು. ನೋಡಿ, ಆ ಅಮ್ಮ ಪ್ರೆಸೆನ್ಸಲ್ಲಿದ್ದಾರೆ. ಏನಂತ ಹೇಳಿದ್ರೆ, ಎಲ್ಲ ಥರನೂ ಒಂದು ಸಮೃದ್ಧಿ, ಸಂಪತ್ತು ಎಲ್ಲನೂ ಕೊಡ್ತೀನಿ. ನಿನ್ನಲ್ಲಿ ನೀನು ಒಂದು ಕಾನ್ಫಿಡೆಂಟ್ ತಗೋಬಾ, ಒಂದು ಜ್ಞಾನನ ತಗೊಂಡು ಬಾ. ಸ್ವಲ್ಪ ದಿನ ಪರವಾಗಿಲ್ಲ, ಒಂದು ಪಾಸ್ ತಗೋ. ತುಂಬ ಈ ಥರ ಸೋತು ನಿಲ್ಬೇಡ. ನಿನಗೆ ನಿನ್ನನ್ನು ನೀನು ಹದ ಮಾಡು. ಆ ಹೊಳಪನ್ನ, ನಿನ್ನಲ್ಲಿ ಒಂದು ಬ್ರೈಟ್ನೆಸ್ನ, ನಿನ್ನಲ್ಲಿ ಒಂದು ಆ ಸಂತೋಷನ, ಬೆಳಕನ್ನ, ಆ ಪ್ರಶಾಂತತೆನ, ಈ ಸಮೃದ್ಧಿತನನ ಒಂದು ಸಮತೋಲನವಾಗಿ ತಗೊಂಡು ಬರೋದಕ್ಕೆ ನೀನು ಒಂದು ಈ ಥರ ಆರಾಮಾಗಿ ಒಂದು ರಿಲ್ಯಾಕ್ಸ್ ಆಗಿ ಇರೋದು ಹೇಗೆ ಅನ್ನೋದನ್ನ ನೀನು ತಿಳ್ಕೊ. ಫಸ್ಟ್ ಫೈಲ್ ಎನರ್ಜಿನೂ ಸ್ವಲ್ಪ ಇಲ್ಲಿ ಮಿಕ್ಸ್ ಆಗ್ತಾ ಇದೆ. ಏನಂತ ಹೇಳಿದ್ರೆ, ನಿಮ್ಮ ಈ ತಲೆ ಕೆಳಗಾಗಿರೋ ಮನುಷ್ಯ ಇದಾರಲ್ವಾ, ಇವರು ಸ್ವಲ್ಪ ದಿನ ಹಂಗೆ ನಿಂತಿದ್ರು ಅದರಲ್ಲಿ ಜ್ಞಾನನ ತಗೊಳ್ತಾ ಇದ್ದಾರೆ. ಒಂದು ರೆಸ್ಟ್ ಮಾಡಿ ಒಂದು ಹದ ಆಗ್ತಾ ಇದ್ದಾರೆ. ಆ ಹದನ ನಿನ್ನನ್ನು ನೀನು ಹದ ಮಾಡ್ಕೊ. ಈ ನನ್ನ ಬೆಳಕಿನ ಹಾದಿ ಯಾವುದು, ಯಾರು ಎಷ್ಟು ಜನ ಹೇಳಿದ್ರು ನನ್ನ ಬದುಕು ಈ ಥರ ಸಮೃದ್ಧಿಯಾಗಿ ಮಾಡ್ಕೊಳ್ಳೋದಿಕ್ಕೆ ಒಂದು ಇಲ್ಲಿ 9 ಆಫ್ ಪೆಂಟಿಕಲ್ಸ್, ಅದರಲ್ಲಿ ಹಣದಲ್ಲಿ ಬ್ಯಾಲೆನ್ಸ್ ತಗೊಬರೋದಿಕ್ಕೆ, ನನ್ನ ಕೆಲಸದಲ್ಲಿ ನಾನು ಒಂದು ಬ್ಯಾಲೆನ್ಸ್ ತಗೊಬರೋದಿಕ್ಕೆ, ಅದಕ್ಕೆ ಎಲ್ಲರೂ ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಬೇಕಾಗಿಲ್ಲ. ನೀನು ಎಲ್ಲರ ಮಾತನ್ನು ಕೇಳಿ ಅದರಲ್ಲಿ ಯಾವುದು ನಿನಗೆ ಸರಿ ಹೊಂದುತ್ತೆ ಆ ಮಾತನ್ನು ನೀನು ತಗೋ. ನಿನ್ನಲ್ಲಿ ಒಂದು ಆ ಕನ್ಫ್ಯೂಷನ್ನ, ಏನು ಹೇಳ್ತಾರೆ, ಒಂದು ಕಾನ್ಫಿಡೆಂಟ್ ಏನು ನಿನ್ನಲ್ಲಿ ಇಲ್ಲ, ಅದನ್ನು ನೀನು
ನೀ ತಗೊಂಡ್ ಬಾ. ಏಟ್ ನೋಡಿ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಹ್ಮ್ ಶ್ರೀದೇವಿ ತಾಯಿ ನಿಮಗೆ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ. ಏನಂದ್ರೆ ನಿಮ್ಮ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋ ಅಂತ ಸ್ಟ್ರೆಂತ್ ನಿನಗಿದೆ. ಅದನ್ನ ಡಿವೈನ್ ಕೊಡ್ತಾ ಇದ್ದಾರೆ, ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಆ ಸಮೃದ್ಧಿತನನ ಆ ಆ ಸಂತೋಷನ ಅನುಭವಿಸೋದಕ್ಕೆ ನಿನ್ನನ್ನು ನೀನು ಹದ ಮಾಡು. ಸ್ವಲ್ಪ ದಿನ ಪಾಸ್ ತಗೊಂಡು ನಿನ್ನನ್ನೇ ನೀನು ಅವಲೋಕನ ಮಾಡಿ ಒಂದು ಜ್ಞಾನನ ಪಡ್ಕೊ. ನನ್ನ ಆ ದಿನ ನಾನು ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನ ಆ ಬೆಳಕನ್ನ ನೀನು ತಗೋ. ದಾರಿ ತೋರ್ಸೋಕ್ಕೆ 1000 ಜನ ಬರ್ಬಹುದು, ಆದರೆ ಅವರಲ್ಲೆಲ್ಲ ನಿಂಗೆ ಅವ್ರ ಮಾತಲ್ಲಿ ಎಲ್ಲಾರ ಮಾತನ್ನು ಕೇಳಿ ನೀನು ಎಲ್ಲ ಥರನೂ ಮಾಡಬೇಕಾಗಿಲ್ಲ. ನೀನು ಒಂದು ನಿನಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡು. ಇವಾಗ ದೇವ್ರು ಮಾಡಬೇಕು ಅಂತ ಹೇಳ್ತೀರಾ, ನಾನಾ ದೇವರು, ವಾರಕ್ಕೊಂದೊಂದು ದೇವರು, ತಿಂಗಳಿಗೊಂದೊಂದು ದೇವರು, ವರ್ಷಕ್ಕೊಂದೊಂದು ದೇವರು, ಆ ಥರ ಅಲ್ಲ. ಒಬ್ರನ್ನ ನೀನು ನಂಬು. ನಿನಗೆ ಅದು ಯಾವುದು ಸರಿ ಅನಿಸುತ್ತೆ ಅದನ್ನು ನಂಬು. ಅವ್ರನ್ನ ನೀನು ಬಿಗಿಯಾಗಿ ಹಿಡ್ಕೊ. ಆವಾಗ ನಿನಗೆ ದಾರಿ ತೆರೆಯುತ್ತೆ. ನೋಡಿ ಇಲ್ಲಿ ನೀವು ಈಜ್ಕೊಂಡು ಹೋಗ್ಬೋದು. ಇಲ್ಲಿ ನದಿ ಇದೆ, ಇಲ್ಲಿ ಬಟ್ಟೆ ಎಲ್ಲ ತೇವ ಆಗ್ದಂಗೆ, ಮೈಕೈ ತೇವ ಆಗ್ದಂಗೆ ಇಲ್ಲಿ ಬ್ರಿಡ್ಜ್ ಕೂಡ ಇದೆ. ಒಂದು ಸ್ವಲ್ಪ ದೂರ ಹತ್ತಿ ಹೋಗ್ಬೇಕು. ಇಲ್ಲಿ ನಡ್ಕೊಂಡೋಗಿ ಶ್ರಮ ಪಡ್ತೀಯಾ, ಇಲ್ಲ ಹೀಗೆ ಈಜ್ಕೊಂಡೋಗಿ ದಡ ಸೇರ್ತೀಯಾ? ಅದು ಅಲ್ಲಿಂದ ಹೋಗು ಅಂತ ಒಬ್ರು ಹೇಳ್ತಾರೆ, ಇಲ್ಲಿಂದ ಈಜ್ಕೊಂಡು ಹೋಗು ಅಂತಾರೆ, ಇಲ್ಲ ಒಬ್ರು ಬೋಟಲ್ಲಿ ಹೋಗು ಅನ್ಬೋದು. ಆ ಥರ ನಿನಗೆ ಆ 3 ಮಾತಲ್ಲೂ ಯಾವುದು ನಿನಗೆ ಈಜ್ಕೊಂಡು ಹೋದ್ರೆ ಸರಿನಾ, ಬೋಟಲ್ಲಿ ಹೋದ್ರೆ ಸರಿನಾ, ಬ್ರಿಡ್ಜ್ ಮೇಲೆ ಹೋದ್ರೆ ಸರಿನಾ? ನೋಡಿ ನಿನಗೆ ಯಾವ್ದು ಸರಿ ಅನ್ಸುತ್ತೆ ಆ ದಾರಿನ ನೀನು ಸೆಲೆಕ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಆ ಸಮೃದ್ಧಿತನ ನಿನ್ನ ಹತ್ರದಲ್ಲೇ ಇದೆ. ನಿನಗೆ ಆ ಸ್ಟ್ರೆಂತ್ ಇದೆ. ಇಲ್ಲಿಂದ ನೀನು ಮುಟ್ಟೋ ಅಂತ ಶಕ್ತಿ ನಿನ್ನಲ್ಲಿದೆ. ಆ ಜ್ಞಾನನ ಪಡ್ಕೊ. ಆ ಜ್ಞಾನ ಪಡ್ಕೊಂಡ್ರೆ ಈ ಸಮೃದ್ಧಿ ನಿಂದಾಗುತ್ತೆ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಯಾರು ತುಂಬಾ ತೊಂದರೆ ಪಟ್ಕೊಳ್ತಾ ಇದ್ದೀರಾ, ಹಣಕಾಸಿಗೆ ಆಗಲಿ, ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ಕನ್ಫ್ಯೂಷನ್ನು, ಒಂದು ಏನು ಹೇಳ್ತಾರೆ, ಕಾನ್ಫಿಡೆಂಟ್ ಲೋ ಇದ್ರೆ ನಿಮ್ಮನ್ನ ನೀವು ಸ್ಟ್ರೆಂತ್ ಮಾಡ್ಕೊಳ್ಳಿ. ಹಣಕಾಸಿನಲ್ಲಿ ನೀವು ಬ್ಯಾಲೆನ್ಸ್ ಬರ್ತಾ ಇದೆ. ಆ ಜ್ಞಾನನ ಪಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಸಮೃದ್ಧಿತನ ನಿಮ್ಮದಾಗುತ್ತೆ. ಇದು ಕಳೆದೋಗಿದ್ದಕ್ಕೆ ಚಿಂತೆ ಮಾಡ್ಕೊಂಡು ಕುತ್ಕೋಬೇಡಿ. ಬೆನ್ನಿಂದೇನೆ ನಿಮಗೆ ಪರಿಹಾರ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಮ್ಯಾಜಿಕ್, ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಸುತ್ತಾನೆ ಮ್ಯಾಜಿಕ್ ಇದೆ. ನೀವು ನಿರೀಕ್ಷಿಸಿ ಸಂತೋಷನ, ಎಕ್ಸೈಟ್ಮೆಂಟ್, ಉತ್ಸಾಹನ ಮತ್ತೆ ಸಂತೋಷನ ನಿರೀಕ್ಷಿಸಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಮ್ಯಾಜಿಕ್ ಇದೆ ನಿಮ್ಮ ಮುಂದೆನೆ. ಅದನ್ನ ನೀವು ಎಕ್ಸೈಟ್ಮೆಂಟಿಂದ ಎಕ್ಸ್ಪೆಕ್ಟ್ ಮಾಡಿ ಆ ಜಾಯ್ನ, ಆ ಖುಷಿನ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಕನ್ಫ್ಯೂಷನ್ ಬೇಡ. ನೀವು ಅದೇ 1000 ದೇವರು ನಂಬಿದ್ರು ಒಂದು ಶಕ್ತಿನ ನೀವು ನಂಬಿ ಅದರಲ್ಲಿ ನೀವು ಮುಂದುವರಿರಿ ಅನ್ನೋದನ್ನ ಡಿವೈನ್ ಶ್ರೀದೇವಿ ಅಮ್ಮ ನಿಮಗೆ ತಿಳಿಸ್ತಾ ಇದ್ದಾರೆ. ಸ್ಟ್ರೆಂತ್ ನೋಡಿ, ಸ್ಟ್ರೆಂತ್ ಕಾರ್ಡ್ ಬಂದಿದೆ. ತಾಯಿ ಪ್ರೆಸೆನ್ಸ್ ಇದೆ ನಿಮಗೆ. ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಆಗುತ್ತೆ. ಈ ಥರ ನೀವು ಸೋತು ಕೂರಬೇಕಾಗಿಲ್ಲ. ಸ್ವಲ್ಪ ದಿನ ಪಾಸ್ ತಗೊಂಡು ನಿಮ್ಮ ಅರಿವನ್ನು
ಬಲ ಮಾಡ್ಕೊಳ್ಳಿ, ಸ್ಟ್ರೆಂತ್ ಮಾಡ್ಕೊಳ್ಳಿ. ಯಾರೆಷ್ಟು ಜನ 1,000 ಜನ 1000 ಹೇಳಿದ್ರು ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡಿ. ಫಲಾನ ನಾನು ಕೊಡ್ತೀನಿ ಅನ್ನೋದನ್ನು, ಮ್ಯಾಜಿಕ್ನ ನಾನು ಮಾಡ್ತೀನಿ. ಆ ಮ್ಯಾಜಿಕ್ ನಿಮ್ಮನ್ನ ಸುತ್ತುವರೆದಿದೆ. ಅದನ್ನು ನೀವು ತಗೊಳ್ಳೋದಕ್ಕೆ ನಿಮ್ಮ ಎರಡೂ ಕೈನ ಚಾಚಿ ಅದನ್ನು ಆ ಕುತೂಹಲ ನಿಮಗೆ ಆ ಮ್ಯಾಜಿಕ್ ಇಲ್ಲಿದೆ. ಆ ಎಕ್ಸ್ಪೆಕ್ಟೇಷನ್ನ, ಆ ಕುತೂಹಲನ, ಆ ಸಂತೋಷನ ಪಡೆಯೋದಕ್ಕೆ ನಿಮ್ಮಲ್ಲಿ ಕುತೂಹಲ ಇರಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ ಅನ್ನೋದು ಅವ್ರ ಮಾತು. ಯಾವುದೇ ಕನ್ಫ್ಯೂಷನ್ನು ನಿಮಗೆ ಬೇಡ ಅನ್ನೋದು ಅವ್ರ ಮಾತಾಗಿದೆ. ಇಲ್ಲಿ ಭಗವಂತನ ಪ್ರೀತಿ ನಿಮ್ಮ ಜೊತೆ ಇದೆ. ನೋಡಿ, ಇಲ್ಲಿ ಈ ದಾರಿನ ಆ ದಾರಿನ ಯಾವ ದಾರಿ ಅಂತ ನೀವು ಒಂದು ಗೂಗಲ್ ಮಾಡಿ ನೋಡೋದಿರ್ಬೋದು. ಅಂದರೆ ನಿಮ್ಮ ಒಳಗಡೆ, ನಿಮ್ಮ ಬೆನ್ನಿಂದೆ ನೋಡಿ ಇಲ್ಲಿ ಇದೇನು ಕೈಲಾಸ ಪರ್ವತ, ಆ ಜ್ಞಾನ ಪಡ್ಕೊಳ್ಳೋ ಪರ್ವತ ನಿಮ್ಮ ಹಿಂದೆನೇ ಇದೆ. ನೋಡಿ, ಇಲ್ಲಿ ಹಿಂದೆನೇ ಇದೆ. ನೀವು ಅದಕ್ಕೆ ವಿರುದ್ಧವಾಗಿ ಮುಖ ಹಾಕಿ ದಾರಿ ಹುಡುಕ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಪೇಜ್ ಆಫ್ ಕಪ್ಸ್, ನಿಮ್ಮ ಬಾಂಧವ್ಯದಲ್ಲಾಗಲಿ ಹೀಲಿಂಗ್ ಆಗ್ತಾ ಇದೆ. ಒಂದು ಹೊಸ ಅವಕಾಶಗಳು, ನಿಮಗೆ ಹೊಸ ಅವಕಾಶಗಳು, ಪ್ರೀತಿ ಎಲ್ಲ ಸಿಗ್ತಾ ಇದೆ. ಆ ಮ್ಯಾಜಿಕ್ಕನ್ನು ನೀವು ಎಕ್ಸ್ಪೆಕ್ಟ್ ಮಾಡಿ, ಎಕ್ಸೈಟ್ಮೆಂಟ್ನ, ಜಾಯ್ನ, ಆ ಖುಷಿನ ನೀವು ಎಕ್ಸ್ಪೆಕ್ಟ್ ಮಾಡಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಶಂಕುನ ಥರ್ಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. Bottom of the deck, the Magician, Infinity. Bottom of the deck, the Magician. ನೋಡಿ, ಎಲ್ಲೋ ಮೆಜಿಷಿಯನ್. ಡಿವೈನ್ ಎಷ್ಟು ನಮಗೆ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಇದ್ದಾರೆ, ಎಷ್ಟು ಪ್ರೆಸೆನ್ಸಲ್ಲಿ ಇದ್ದಾರೆ ಈ ರೀಡಿಂಗಲ್ಲಿ ನೋಡೋಣ. ನೋಡಿ ಎಷ್ಟು ಪ್ರೆಸೆನ್ಸಲ್ಲಿ ಇದ್ದಾರೆ ಅಂತ ನೋಡಿ. The Empress. Five of Swords. Ace of Pentacles. Closeness. King of Cups.
the toxic witch. Eight of Pentacles. Ten of Pentacles. ಇಲ್ಲಿ ಹೆಚ್ಚು ಮನೆ ಬಗ್ಗೆನೇ ಇದೆ. ಏನು ನಿಮ್ಮ ಮನೆಯಲ್ಲಿ ಹೆಚ್ಚು ಜಗಳ, ಮನಸ್ತಾಪ ಒಂದು ಏನಿತ್ತು ಅದನ್ನ ನೀವು ನೋಡಿ, ಎಲ್ಲೂ ಒಂಥರ ಈ ಥರನೇ ಕೂತಿದ್ದಾರೆ, ಇಲ್ಲೂ ಹೀಗೆ ಕೂತಿದ್ದಾರೆ. ಅಂದರೆ ಆ ಚಿಂತೆಲೆ ನೀವು ಮುಳುಗಬೇಡಿ. ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಅವಕಾಶ ಸಿಕ್ಕಾಗೆಲ್ಲ ನಿಮ್ಮ ಮನೆಯಲ್ಲಿ ಒಂದು ಖುಷಿ ವಾತಾವರಣ, ನಿಮ್ಮನ್ನ ನೀವು ರೊಮ್ಯಾಂಟಿಕ್ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಮನೆಯ ವಾತಾವರಣದಲ್ಲಿ ಬೇರೆ ಯಾರು ಫೇರೀಸ್ ಆಗಲಿ ಯಾರು ಬಂದು ಅದನ್ನ ಸರಿ ಮಾಡಲ್ಲ. ನಿಮ್ಮ ಬದುಕನ್ನ, ನಿಮ್ಮ ಮನೆಯನ್ನ ನೀವೇ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಕಪ್ಪನ್ನ ನೀವೇ ತುಂಬಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಕ್ರಿಯೇಟಿವ್ ಆಗಿ ಇಟ್ಕೊಳ್ಳಿ, ಹ್ಯಾಪಿಯಾಗಿ ಇಟ್ಕೊಳ್ಳಿ. ಈಗ ನಿಮ್ಗೆ ತುಂಬಾ ಹತ್ರದಲ್ಲೇ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಹೇಳ್ತಿದ್ದಾರೆ. ಅಂದ್ರೆ ನಾನು ಹೆಚ್ಚು ನಿಮ್ಗೆ ಕ್ಲೋಸ್ ಅಲ್ಲಿ ಇದ್ದೀನಿ, ನೀವು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಬೇರೆ ಯಾರೋ ಬಂದು ನಮ್ಮ ಜೀವನ ಸರಿ ಮಾಡ್ಲಿ, ಅವ್ರು ಸರಿ ಮಾಡ್ಲಿ, ಇವ್ರು ಸರಿ ಮಾಡ್ಲಿ ಅಂತ ಕೂತ್ಕೋಬೇಡಿ. ನಿಮ್ಮ ಕಪ್ಪನ್ನು ನೀವು ತುಂಬಿಸ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ನನಗೆ ಪ್ರಿಯವಾದ ಮಗು. ನಿಮ್ಮ ಫ್ಯಾಮಿಲಿಲೂ ಒಂದು ಸಂಭ್ರಮ, ಸಂತೋಷ ಸಿಗುತ್ತೆ ನೋಡಿ. ಏಸ್ ಆಫ್ ಪೆಂಟಿಕಲ್ಸ್, ಒಂದು ಅವಕಾಶ, ಒಂದು ಏನು ಕೊರತೆ ಇತ್ತು ಅದನ್ನೆಲ್ಲ ನೀಗಿಸುವಂತ. ನೀವು ನೋಡಿ, ಎರಡರಲ್ಲೂ ಮೆಜಿಷಿಯನ್ ಬಂದಿದೆ. ನಿಮಗೆ ಹೇಗ್ ಬೇಕು ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಬಹುದು. ಆ ಶಕ್ತಿ, ಸಾಮರ್ಥ್ಯ ನಿಮ್ಮ ಜೊತೆ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಒಂದು ಸ್ವಲ್ಪ ವಿಹಾರಕ್ಕೆ ಆ ಥರ ಹೋದ್ರೆ ನಿಮ್ಮ ಏನು ಈ ಖಿನ್ನತೆ ಇದೆ ಅದನ್ನ ನೀವು ಅದರಿಂದ ನೀವು ಹೊರಗಡೆ ಬರ್ಬಹುದು. ಯಾವಾಗ ಅವಕಾಶ ಸಿಗುತ್ತೆ ಆವಾಗೆಲ್ಲ ನೀವು ನಿಮ್ಮ ಮನೆಯಲ್ಲಿ ನೀವು ರೊಮ್ಯಾಂಟಿಕ್ ಆಗಿ ಕ್ರಿಯೇಟ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಯುಕ್ತಿ ನಿಮ್ಮಲ್ಲೇ ಇದೆ. ನಿಮ್ಮ ಮನೇನ ನೀವು ಸರಿ ಮಾಡೋದು, ನಿಮ್ಮ ಒಳಗಡೆ ಯಾವ ಗೊಂದಲ ಇದೆ, ಜಗಳ ಇದೆ, ಅದಕ್ಕೆಲ್ಲ ಸರಿ ಮಾಡೋ ಕುಶಲತೆ ನಿಮ್ಮಲ್ಲಿದೆ ನೋಡಿ. ನಿಮ್ಮ ಹೃದಯದಲ್ಲಿ ಪ್ರೀತಿ ಇದೆ, ಅದನ್ನ ಈಚೆ ತಗೊಂಡ್ ಬನ್ನಿ ಅನ್ನೋದನ್ನೇ ಇಲ್ಲಿ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಹಾರ್ಟ್ ಶೇಪ್ ಇದೆ. ಇವರು ಮದರ್ ಎನರ್ಜಿ, ಮದರ್ಲಿ ಎನರ್ಜಿ. ಆ ಪ್ರೀತಿನ ನೀವು ಹೊರಗೆ ತನ್ನಿ. ಆ ಪ್ರೀತಿಯಿಂದ ಎಷ್ಟು ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆ ಮನೇನ ಸರಿ ಮಾಡೋದಕ್ಕೆ, ಆ ಒಂದು ಪ್ರೀತಿಯನ್ನು ಒಂದು ಕೌಶಲ್ಯತೆ, ಅದರಲ್ಲಿ ನಿಮ್ಮ ಮನೇನ ಯಾವ ಥರ ನೀವು ಮಾಡ್ಯುಲೇಷನ್ ಮಾಡ್ತೀರಾ, ಯಾವ ಥರ ಕ್ರಿಯೇಟಿವ್ ಮಾಡ್ತೀರಾ, ಆ ಥರ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನ ಮ್ಯಾಜಿಕ್ ಮಾಡೋ ಅಂಥ ಶಕ್ತಿ ನಿಮ್ಗೆ ಹೆಂಗ್ ಬೇಕೋ ಅದನ್ನ ತಯಾರಿಸುವಂಥ ಶಕ್ತಿ ನಿಮ್ಮೊಳಗಡೆ ಇದೆ. ಯಾಕಂದ್ರೆ ನೀವು ಮ್ಯಾಜಿಷಿಯನ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನಪ್ಪಾ, ನಿಮ್ಮ ರೀಡಿಂಗ್ ಮಾಡ್ತಾ ನನಗೆ ಒಂದು ಖುಷಿಯಾದ ವಿಷಯ ಬಂತು. ನನಗೆ ಇಲ್ಲೇನು ಅನ್ನಿಸ್ತದೆ ಇದೆ ಅಂದ್ರೆ, ನಿಮಗೆ ಒಂದು ನಿಮ್ಮ ಬದುಕಲ್ಲಿ ಒಂದು ಹ್ಯಾಪಿ, ಒಂದು ಖುಷಿ, ಒಂದು ಯಾವುದೋ ಗೊಂದಲಕ್ಕೆ, ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದು ನಿಮಗೆ ದೊರೀತಾ ಇದೆ ಅಂತ ಶ್ರೀದೇವಿ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ನೀವು ಮೆಜಿಷಿಯನ್,
ನಿಮಗೆ ಯಾವುದು ಸರಿ ಆಗದೇ ಇಲ್ಲ ಅನ್ನೋ ಅದೇನು ಇಲ್ಲ, ಅಥವಾ ಬೇರೆ ಯಾರೋ ಬಂದು ನನ್ನ ಸರಿ ಮಾಡ್ತಾರೆ ಅನ್ನೋದೇನಿಲ್ಲ. ನಿಮಗೆ ನೀವೇ ಮ್ಯಾಜಿಷಿಯನ್ನು, ನಿಮ್ಮಲ್ಲಿ ಆ ಶಕ್ತಿ ಇದೆ, ಆ ಕೌಶಲ್ಯ ಇದೆ, ಅದನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಆಗ ಅದನ್ನು ನೀವು ಕ್ರಿಯೇಟ್ ಮಾಡಿ. ಎಷ್ಟು ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆಗ ನೀವು ನಿಮ್ಮ ಜೀವನದಲ್ಲಿ ರೊಮ್ಯಾಂಟಿಕ್ನ ತಗೊಂಡು ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಪ್ರೀತಿನ ತಗೊಂಡು ಬನ್ನಿ ಅನ್ನೋದನ್ನ ತಾಯಿಯಾಗಿ, ಹುಡುಗ ಆಗಲಿ ಹುಡುಗಿ ಆಗಲಿ, ಅದು ತಾಯಿ ಆಗಲಿ ಗಂಡನ ಗೆ ಒಂದು ಹೆಂಡತಿಯಾಗಿ, ಅಥವಾ ಹೆಂಡತಿಗೆ ಒಂದು ಗಂಡನಾಗಿ, ತಾಯಿ ಬೇಕಾದರೆ ಹುಡುಗ ಹುಡುಗಿ ಯಾರು ಬೇಕಾದರೂ ಆಗ್ಬೋದು, ಆ ತಾಯಿ ಪ್ರೀತಿನ ಅಲ್ಲಿ ತಗೊಂಡು ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮಗೆ ಒಳ್ಳೆ ಒಳ್ಳೆ ಅವಕಾಶಗಳು, ಒಳ್ಳೆ ದಾರಿ, ಒಂದು ಹಣಕಾಸು ತೊಂದರೆ ಪರಿಹಾರ ಆಗ್ತಾ ಇದೆ. ಇಲ್ಲೂ 10 ಆಫ್ ಪೆಂಟಿಕಲ್ಸ್ ಬಂದಿದೆ, ಅಲ್ಲೂ ಏಸ್ ಆಫ್ ಪೆಂಟಿಕಲ್ಸ್. ಹಣಕಾಸಿನ ಪ್ರಾಬ್ಲಮ್ ಏನಾದ್ರು ಇದ್ರೆ ಅದು ಸಮೃದ್ಧಿ ಆಗ್ತಾ ಇದೆ, ಅದರಲ್ಲಿ ನೀವು ಸ್ಟಾರ್ ಆಗ್ತಾ ಇದ್ದೀರಾ, ಒಂದು ಇನ್ಫಿನಿಟಿ ಬರ್ತಾ ಇದೆ, ಡಿವೈನ್ ನಿಮಗೆ ಕ್ಲೋಸ್ ಅಲ್ಲೇ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ನೋಡಿದ ಎಂಪ್ರೆಸ್, ಇಲ್ಲೂ ಸಮೃದ್ಧಿತನ, ಇಲ್ಲೂ ಎಷ್ಟು ಸಮೃದ್ಧಿತನ, ನಿಮ್ಮ ಬದುಕಲ್ಲಿ ಒಂದು ಹೀಲಿಂಗು, ಭಗವಂತನ ಸಾನ್ನಿಧ್ಯ ಎಲ್ಲವೂ ನಿಮ್ಮ ಹತ್ರ ಇದೆ. ನೀವು ಭಗವಂತನಿಗೆ ತುಂಬ ಕ್ಲೋಸ್ ಅಲ್ಲಿದ್ದೀರಾ, ಹೆದರ್ಕೊಳ್ಬೇಕಾಗಿಲ್ಲ. ನಿಮ್ಮ ಕಪ್ಪನ್ನು ನೀವು ತುಂಬಿಸ್ಕೊಳ್ಳಿ. ಈ ಗೊಂದಲಗಳಿಂದ ಹೊರಗೆ ಬನ್ನಿ, ಜಗಳಗಳಿಂದ ಹೊರಗೆ ಬನ್ನಿ. ನಿಮ್ಮನ್ನು ಎಷ್ಟು ಅವಕಾಶ ಸಿಗುತ್ತೆ ಅಷ್ಟು ಸಿಕ್ಕಿದಾಗೆಲ್ಲ ನೀವು ನಿಮ್ಮ ಮನೆಯಲ್ಲಿ ಸರಿ ಮಾಡಬೇಕಾದ್ರೆ ನಿಮ್ಮನ್ನು ನೀವು ರೊಮ್ಯಾಂಟಿಕ್ ಮಾಡ್ಕೊಳ್ಳಿ. ನಿಮ್ಮ ಮನೇನ ನೀವು ಹೇಗೆ ಇಟ್ಕೊಳ್ಬೇಕು, ಹೇಗೆ ಆ ಮನೆಯಲ್ಲಿ ವಾತಾವರಣ ಇರಬೇಕು, ಆ ಮನೇನ ಹೇಗೆ ಇದು ಮಾಡಬೇಕು, ಅದನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಯಾಕಂದರೆ ನೀವು ಮ್ಯಾಜಿಷಿಯನ್ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಶ್ರೀ ಲಕ್ಷ್ಮಿಯವರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಗೊಂದಲಗಳಿಂದ ನಿಮ್ಮ ಬದುಕನ್ನು ಹೇಗೆ ನೀವು ಕ್ರಿಯೇಟ್ ಮಾಡಬೇಕು, ಇನ್ನೊಬ್ಬರು ಯಾರೋ ಫೆರೀಸ್ ಬಂದು ನನಗೆ ಸರಿ ಮಾಡಿಕೊಡ್ತಾರೆ, ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನು ಬಿಟ್ಟು, ನಿಮ್ಮಲ್ಲಿ ಆ ಕೌಶಲ್ಯ ಇದೆ, ಅದನ್ನು ನೀವು ಮಾಡಿ. ನಿಮ್ಮಲ್ಲಿ ಪ್ರೀತಿ ಇದೆ, ಅದನ್ನು ಈಚೆ ತಗೊಂಡು ಬನ್ನಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮನ್ನು ನೀವು ಸಮಯ ಸಿಕ್ತಾಗೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನೀವು ರೊಮ್ಯಾಂಟಿಕ್ ಮಾಡ್ಕೊಳ್ಳಿ, ನಿಮ್ಮ ಕಪ್ಪನ್ನು ನೀವು ತುಂಬಿಸ್ಕೊಳ್ಳಿ. ನಿಮ್ಮ ಮನೆ ಹೇಗೆ ನನ್ನ ಮನೆ ವಾತಾವರಣ ಇರಬೇಕು ಆ ಥರ ಕ್ರಿಯೇಟ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಯಾಕಂದರೆ ನೀವು ಮ್ಯಾಜಿಷಿಯನ್ ಅನ್ನೋದು ನಿಮ್ಮ ಜ್ಞಾನದಲ್ಲಿ ಇನ್ಫಿನಿಟಿ ದೊರೀತಾ ಇದೆ. ಹೇಗೆ ನಾನು ಮನೇನ ನಿಭಾಯಿಸಬೇಕು ಅನ್ನೋದನ್ನು, ನಿಮ್ಮ ಹಣಕಾಸು ಪ್ರಾಬ್ಲಮ್ ಏನೇ ಇದ್ರೂ ಅದು ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ಎಲ್ರಿಗಿಂತ ಡಿಫ್ರೆಂಟ್ ಅನ್ನೋದನ್ನು ನೀವು ಅರ್ಥಕೊಳ್ಳಿ. ಈ ಥರ ಹೀಗೆ ಕೂತ್ಕೊಳ್ಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಹೀಗೆ ಕೂತಿದ್ದೀರಾ, ಇಲ್ಲೂ ಹೀಗೆ ಕೂತಿದ್ದೀರಾ, ನೀವು ಎಲ್ರಿಗಿಂತ ಡಿಫ್ರೆಂಟ್, ನನಗೆ ತುಂಬ ಹತ್ತಿರವಾದವರು ಅನ್ನೋದನ್ನು ಶ್ರೀದೇವಿ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.